7 ಟಿವಿ ಕರ್ನಾಟಕ ವಾಹಿನಿಯ ಬಿಗ್ ಇಂಪ್ಯಾಕ್ಟ್. ಮಹಾಲಿಂಗಪುರ ಪಟ್ಟಣದ ಕೆಂಗೇರಿ ಮಠಿಯಲ್ಲಿರುವ ಕೆನಾಲ್ ಸಮಸ್ಯೆ ಮಿತಿ ಮೀರಿತು. ಹಲವು ದಿನಗಳಿಂದ ಈ ಕೆನಾಲ್ನಲ್ಲಿ ಹೊಲಸು ಗಬ್ಬೆದ್ದು ನಾಡ್ತಾ ಇತ್ತು. ಇದೇನೋ ಕೊಳಚೆ ನೀರು ಅಥವಾ ಕೆನಾಲ್ ನೀರೋ ಎನ್ನುವಂಥ ಸಂಶಯ ಇಲ್ಲಿನ ಜನರನ್ನ ಕಾಡ್ತಾ ಇತ್ತು. ಈ ಬಗ್ಗೆ ನಿಮ್ಮ 7 ಟಿವಿ ಕರ್ನಾಟಕ ವಾಹಿನಿಯಲ್ಲಿ ವರದಿ ಕೂಡ ಪ್ರಸಾರ ಮಾಡಲಾಗಿತ್ತು. ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಪುರಸಭೆ ಅಧಿಕಾರಿಗಳು ಕಾಮಗಾರಿಗೆ ಮುಂದಾಗಿದ್ದಾರೆ. ಕೊಳಚೆ ನೀರು ಸಾಗೋದಕ್ಕೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಇದರ ಮಧ್ಯೆ ಕೆನಾಲ್ನ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕೆ ಮುಂದಾದ ಅಧಿಕಾರಿಗಳಿಗೆ 7 ಟಿವಿ ಕರ್ನಾಟಕ ವಾಹಿನಿಯ ಪರವಾಗಿ ಸ್ಥಳೀಯ ನಿವಾಸಿಗಳು ಅಭಿನಂದಿಸಿದ್ದಾರೆ. ಮಹಾಲಿಂಗಪುರ ಪಟ್ಟಣದ ಕೆಂಗೇರಿ ಮಡ್ಡಿ ಪ್ರದೇಶದಲ್ಲಿರ್ತಕ್ಕಂಥ ಜೇಲ್ಬಿಸಿ ಕಾಲುವೆ, ಆ ಕಾಲುವೆಗೆ ಚರಂಡಿ ನೀರು ಮತ್ತು ಕೊಳಚೆ ನೀರು ಪ್ರಸಾರ ಆಕಿತ್ತು. ಅಲ್ಲಿ ಅನೇಕ ಬಾರಿ ಸುದ್ದಿ ಪ್ರಸಾರ ಮಾಡಿದ್ರು ಕೂಡ ಎಚ್ಚೆತ್ತುಕೊಂಡಿರಲಿಲ್ಲ. ಈ ಸಲ 7 ಟಿವಿ ಕರ್ನಾಟಕದ ವರದಿಗಾರರು ಅದನ್ನು ಗಂಭೀರವಾಗಿ ವರದಿಯನ್ನು ಸಲ್ಲಿಸಿದ್ದಕ್ಕಾಗಿ ಎಚ್ಚೆತ್ತುಕೊಂಡಂಥ ಅಧಿಕಾರಿಗಳು, ಪುರಸಭೆ ಅಧಿಕಾರಿಗಳು ಮತ್ತು ತಹಸೀಲ್ದಾರ್ ಎಸಿಯವರು ಕೂಡಿ ಆ ಚರಂಡಿ ನೀರನ್ನು ಕಾಲುವೆ ನೀರಿಗೆ ಹೋಗದಂಗೆ ನೋಡಿಕೊಂಡು ಅದು ಬೇರೆ ಕಡೆ ಹೋಗುವಂಥ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ಕುಡಿಯ ನೀರಿಗೆ ಅನುಕೂಲ ಆಗೈತಿ. ಆ ಕಾಲುವೆಯನ್ನು ಸ್ವಚ್ಛಗೊಳಿಸಿದ್ದಕ್ಕಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಜೊತೆಗೆ ಈ 7 ಟಿವಿ ಕರ್ನಾಟಕ ಏನೈತಲ್ಲ, ಇವ್ರದ್ದು ಸುದ್ದಿಗೆ ಎಚ್ಚೆತ್ತುಕೊಂಡ್ರೆ ಇವ್ರಿಗೊಂದು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀವಿ. ಯುನಸ್ ಪಠಾಣ್ ಅವರ ಸಾರಥ್ಯದ 7 ಟಿವಿ ಕರ್ನಾಟಕ, ಇದು ಜನಪರ ಧ್ವನಿ. ನಮ್ಮ ಚಾನೆಲ್ ಅನ್ನ ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ 7 ಟಿವಿ ಕರ್ನಾಟಕ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.